ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ದಿವಂಗತ ಪರುತ್ಗೌಡ ಪಾಟೀಲ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮರಾಠ ಕಲ್ಯಾಣ ಮಂಟಪದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ರೈತರು ಹಾಗೂ ಕಾರ್ಮಿಕರ ಹಿತಕ್ಕಾಗಿ ಸದಾ ಶ್ರಮಿಸಿದ ದಿವಂಗತ ಪರುತ್ಗೌಡ ಪಾಟೀಲ್ ಅವರ ಅಗಲಿಕೆಯಿಂದ ಇಂದು ಎಲ್ಲರ ಮನಸ್ಸಿನಲ್ಲಿ ನೋವುಂಟು ಆಗಿದೆ. ಸರಳತೆ, ಸೌಜನ್ಯ ಮತ್ತು ಸೇವಾ ಮನೋಭಾವದಿಂದ ಎಲ್ಲರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದ ಅವರು ತಮ್ಮ ಕಾರ್ಯದ ಮೂಲಕ ಅನೇಕರ ಮನದಲ್ಲಿ ವಿಶೇಷ ಸ್ಥಾನಮಾನ ಪಡೆದಿದ್ದರು. ಇಂದು ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಗಣ್ಯರು, ಕಾರ್ಖಾನೆ ಸಿಬ್ಬಂದಿ, ರೈತರು, ಸ್ನೇಹಿತರು ಹಾಗೂ ಅಭಿಮಾನಿಗಳು ಸೇರಿ ಅಗಲಿದ ಆತ್ಮಕ್ಕೆ ಭಾವಪೂರ್ಣ ನಮನ ಸಲ್ಲಿಸಿದರು. ದಿವಂಗತ ಪರುತ್ಗೌಡ ಪಾಟೀಲ್ ಅವರ ಸೇವೆ ಮತ್ತು ನೆನಪುಗಳು ಸದಾ ನಮ್ಮೊಂದಿಗೆ ಉಳಿಯುತ್ತವೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸೋಣ. ಸಕ್ಕರೆ ಕಾರ್ಖಾನೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆ ಮತ್ತು ಕೊಡುಗೆಯನ್ನು ನೀಡಿದ್ದ ದಿವಂಗತ ಪರುತ್ಗೌಡ ಪಾಟೀಲ್ ಅವರ ಅಗಲಿಕೆ ಅಪಾರ ನೋವನ್ನುಂಟು ಮಾಡಿದೆ. ಮರಾಠ ಕಲ್ಯಾಣ ಮಂಟಪದಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ, ರೈತರು ಹಾಗೂ ಗಣ್ಯರು ಭಾಗವಹಿಸಿ ದಿವಂಗತ ಪರುತ್ಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಪರುತ್ಗೌಡ ಪಾಟೀಲ್ ಅವರು ಸರಳ ವ್ಯಕ್ತಿತ್ವ, ಉತ್ತಮ ನಾಯಕತ್ವ ಹಾಗೂ ರೈತಪರ ಕಾಳಜಿಯ ಮೂಲಕ ಎಲ್ಲರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದರು ಎಂದು ಸ್ಮರಿಸಿದರು. ಅವರ ಸೇವೆ ಮತ್ತು ಆದರ್ಶಗಳು ಸದಾ ಸ್ಮರಣೀಯವಾಗಿರಲಿವೆ ಎಂದು ಹೇಳಿ ಅಗಲಿದ ಆತ್ಮಕ್ಕೆ ಶಾಂತಿ ಕೋರಿ ಕುಟುಂಬದವರಿಗೆ ಸಂತಾಪ ಸೂಚಿಸಿದರು. ಈ ವೇಳೆ ಮಾತನಾಡಿದ ಗಣ್ಯರು ಬಸವರಾಜ್ ಹಿರೇರೆಡ್ಡಿ, ಸಿಬಿ ಪಾಟೀಲ್, ಡಾಕ್ಟರ್ ಕೆವಿ ಪಾಟೀಲ್, ಶಫಿ ಬೆಣ್ಣಿ, ಬಿಆರ್ ದೊಡ್ಡಮನಿ ಮಾತನಾಡಿದರು. ನೋಡಿ ಒಂದರ ಒಂದು ಕೊರತೆ ಇರುತ್ತೈತೆ, ಒಂದು ಗಂಡನ್ ಇರ್ತೈತಿ, ಒಂದು ಹೆಚ್ಕಂಡ್ ಇರ್ತೈತಿ, ಓರಿಗಳು ನೋಡ್ತಾರ, ಶೀಟ್ಲೆ ನೋಡ್ತಾರ. ಅಲ್ಲಿ ಹೈಕಮಾಂಡ್ ಮುಂದೆ ಎಲ್ಲರೂ ಅವ್ರಿಗೆ ನಿಷ್ಠೆಯಿಂದ ಪ್ರೀತಿಯಿಂದ ನಡ್ಕೊಂಡು ಈಗ ಅನೇಕ ಉದ್ಯೋಗಗಳು ಒಟ್ಟು 4 ಮಂದಿಗೆ 2 ಮಕ್ಕಳು ಅದಾವು, ಒಂದು 20 ಹುಡುಗರು. ಅಷ್ಟು ಹುಡುಗರಿಗೆ ಹಸುವಾದಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ. ಅದರ ಜೊತೆಗೆ ಮಾಡಿ ನಮ್ಮ ಕುಟುಂಬ ನಾವು ನೆಮ್ಮದಿಯಾಗಿವಿ ಅಂತೇಳಿ ಸುಮ್ಮನೆ ನಾವು ಸಮಾಜದ ಕಡೆ ಲಕ್ಷ್ಯ ಹಾಕಿದ್ವಿ. ಸಮಾಜದ ಕಡೆ ಲಕ್ಷ್ಯ ಹಾಕಿ ಸಮಾಜವನ್ನು ಬೆಳೆಸುವಂಥ ಇವತ್ತು ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಇವತ್ತು ಏನೇನು ಮಾಡ್ತಾರೆ ನಮ್ಮ ಸಮಾಜಗಳು, ಇನ್ನೊಂದು ಸಮಾಜಗಳು, ಎಲ್ಲ ಸಮಾಜಕ್ಕೂ ಯಾರ ಇಡೀ ರಾಮದುರ್ಗ ತಾಲೂಕು, ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆಯಾದ್ಯಂತ ಯಾರ ತಮ್ಮ ಊರಾಗ ಗುಡಿ ಕಟ್ಟಕ್ಕೆ ಗಡಿಬೇಕಾಗಿತ್ತು ನೋಡ್ರಿ ಅಂದರೆ ಫಸ್ಟ್ ಪಾಟೀಲ್ ಮಂತನ ಕಷ್ಟಪಟ್ಟಿದ್ದು ಭಾಳ ತಿಳ್ಕೊಂಡೆ ನಾನು. ಈ ಕಷ್ಟಪಟ್ಟ ಮೇಲೆ ಬಂದಂತೆ ಬಹುತೇಕ ನಮ್ಮ ತಾಲೂಕಿನಲ್ಲಿ ಯಾರು ಇಡ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಅಂತ ಅಷ್ಟೊಂದು ಕಷ್ಟಪಡ್ತಾರೆ. 35ಕ್ಕಿಂತ ಹೆಚ್ಚು ಜನ ಉಳ್ಳಂಥ ವಿಭಕ್ತ ಕುಟುಂಬವನ್ನು ಹೊಂದಂಥ ಜನ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಯಾರಿಲ್ಲ, ಹೊರತೇ ಇದ್ರು ಅಂತ ನನಗೆ ಅನಿಸ್ತದೆ. ಅಂಥ ಒಂದು ಕುಟುಂಬವನ್ನು ಒಟ್ಟಾಗಿ ತಗೊಂಡು ಹೋಗಿ ಪರಿಸ್ಥಿತಿ ಅವಾಗ ಭಾಳ ಕಠಿಣ ಇತ್ತು. ಅವ್ರು ಹೇಳ್ದಂಗೆ ಸಿದ್ನಾಲ್ಕಲ್ಲಿ ಮಾರಿ ಅವ್ರು ಹೊಟ್ಟೆ ತುಂಬಿಸಿರ್ತಕ್ಕಂಥ ಪರಿಸ್ಥಿತಿ ಇತ್ತು. 200 ರೂಪಾಯಿಗೆ ದುಡಿಯುವಂಥ ಪರಿಸ್ಥಿತಿ. ಅಂಥದನ್ನು ಏನೂ ಕಲಿಯಲಿಲ್ಲ ಅನ್ನೋ ಅಂಶ ಭಾಳ ಮಾನ್ಯತೆ ಏನಂತಕ್ಕಂಥದ್ದು ಅಷ್ಟೇ. ಆ ವ್ಯಕ್ತಿ ಈ ಮಟ್ಟಕ್ಕೆ ಇರ್ತಾನಂತ ಯಾರೂ ಅನಿಸಿದ್ದಿಲ್ಲ. ಪರಿಸ್ಥಿತಿ ಕಠಿಣ ಇತ್ತು. ಅಂಥ ಪರಿಸ್ಥಿತಿ ಒಳಗೆ 4 ಅಂತ ಮಗನ್ನ ಅವ್ರಿಗೆ ಇರುವುದೇ 5 ಮಕ್ಕಳು, ಆರ್ತಿಗೊಬ್ಬ ಮಗಳು, ಪ್ರೀತಿಗೊಬ್ಬ ಮಗ, ಇಂಥವ್ನು ಕಟ್ಕೊಂಡು ಅವ್ರೀಗ ನಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಮೊದಲು ಒಂದು ಪಿಡಿ ಮಷೀನ್ ಹಾಕಿದ್ರು, ಮತ್ತೊಂದು ಪಿಡಿ ಮಷೀನ್ ಹಾಕಿದ್ರು, ಧಾರವಾಡದಲ್ಲಿ ಹೋಟೆಲ್ ತೊಗೊಂಡ್ರು. ಮತ್ತು ಇನ್ನೇನು 2 ಎಕರೆ ಅಥವಾ 3 ಎಕರೆ ಇರ್ಬೋದು. ಇವತ್ತು 250 ಎಕರೆ ದಿಕ್ಕಿ ಜಮೀನು ಹೊಂದಿದ್ದಾರೆ. ಅಂದರೆ ಯಾರ ಅತಿ ಪ್ರೀತಿಯಿಂದ ನೋಡ್ತಿರ್ತಾನೆ, ಯಾರನ್ನ ಅತಿ ಪ್ರೀತಿಯಿಂದ ನಮ್ಮ ಮನಸ್ಸಿನಲ್ಲಿ ಬರ್ತದೆ, ಅಂಥವ್ರನ್ನ ಬೇಗ ತನ್ನ ಕಡೆಗೆ ಕರ್ಕೊಳ್ಳುವಂಥ ಒಂದು ಸಂದರ್ಭವನ್ನು ನಾವು ಮಾತಾಡಿ ಸಾಕಷ್ಟು ಅಂಥ ಒಬ್ಬ ಮಹಾನ್ ವ್ಯಕ್ತಿ, ನಮ್ಮೆಲ್ಲರ ಮಾರ್ಗದರ್ಶಕರು, ಎಲ್ಲ ಸಮಾಜದ ಬಗ್ಗೆ ಕಳಕಳಿಯನ್ನು ಕಟ್ಟರು, ದಿಟ್ಟ ನೇರನುಡಿ ಮಾತುಗಾರ, ಅಂಥ ಒಬ್ಬ ಸದ್ದಿ ರಾಜಕಾರಣಿಯನ್ನು ಪಡ್ಕೊಂಡು ಸಮಾಜ
ಸಮಾಜ, ಈ ಎಲ್ಲ ಸಮಾಜ ಇವತ್ತು ತಾಲೂಕು ಬಡವಾಗಿದೆ ಅಂತ ತಪ್ಪಾಗಿಲ್ಲ. ಅವರ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಈಗ ಎಲ್ಲರೂ ಹೇಳಿದಾಗ ನಾನು ಕೂಡ ತಡವಾಗಿ ಬಂದಿನಿ, ನನ್ನ ದಯವಿಟ್ಟು ಕ್ಷಮಿಸಬೇಕು. ಈಗ ಅವು ದೇವರ ಇಚ್ಛೆ ಪ್ರಕಾರನ ನಾವು ಏನು ಬೇಕಾದ ಮಾಡ್ಬೋದು. ನಾವು ಎಷ್ಟೇ ಧೈರ್ಯ ಇರ್ಬೋದು, ನಾವು ಧೈರ್ಯ ಇರ್ಲಾರ್ದವ್ರು ಇರ್ಬೋದು, ದುಡ್ಡು ಇರ್ಬೋದು, ದುಡ್ಡು ಇರ್ಲಾರ್ದವ್ರು ಇರ್ಬೋದು, ದೇವರ ಇಚ್ಛೆ ಏನಿರ್ತದೆ ಅದರ ಪ್ರಕಾರನ ನಡೆಯುತ್ತೆ. ಈಗ ಒಂದನೇದಾಗಿ ಆ ಕುಟುಂಬ ಭಾಳ ದುಃಖದಲ್ಲಿದ್ದಾರೆ. ಆ ಕುಟುಂಬಕ್ಕೆ ನಾವೆಲ್ಲರೂ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡೋಣ, ಎಲ್ಲರೂ ಸೇರಿ. ಅದಾದಮೇಲೆ ತಾಲೂಕಿನ ಪ್ರತಿಯೊಂದು ಸಮಾಜದ ಬಗ್ಗೆ ಏನು ಗೌರವೊಂದು ಕಾಳಜಿಯನ್ನು ತೊಗೊಂಡು ಹೊಂಟಿದ್ವಿ. ಆ ಕಾಳಜಿ ಇವತ್ತು ಇಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಅದರಲ್ಲಿ ಭಾಗವಹಿಸಿ ಅವರ ಆಸೆಯನ್ನು, ಅವ್ರು ಕಂಡಂಥ ಕನಸನ್ನು ಈಡೇರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ, ಇಲ್ಲ ಅವರು ಭಾಳ ಸ್ಟೇಟ್ ಫಾರ್ವರ್ಡಾಗಿ ಮಾತಾಡ್ತಿದ್ರು, ಭಾಳಷ್ಟು ಜನರ ಮನಸ್ಸನ್ನು ನೋವು ಮಾಡ್ತಿದ್ರು ಅಂತೇಳಿ ನಮಗೂ ಅದರ ಇದಾಗಿದೆ. ಆದರೆ ಮಾತಾಡ್ತಿದ್ರು, ಆಮೇಲೆ ಮತ್ತೆ ಕರೀಶೆ ಏನಪ್ಪ ಮೊನ್ನೆ ನಾನು ಮಾತಾಡೋಣ, ಏನಾದ್ರು ಕೆಟ್ಟ ಅನಿಸಿಲ್ಲ, ತಪ್ಪ ನನ್ನಿಂದ ಏನಾದ್ರು ತಪ್ಪಾಗ ಹಿಂಗೆ ಕೇಳುವಂಥ ಸ್ವಭಾವನೂ ಅವರಲ್ಲಿತ್ತು. ಅದಕ್ಕೆ ದೇವರ ಏನು ಮಾಡಿದ್ರು ಒಳ್ಳೆಯದಕ್ಕೆ ಮಾಡ್ತಾನೆ ಅಂತೇಳಿ ನೀವೆಲ್ಲ ಹಿರಿಯರು ಹೇಳ್ತೀವಿ. ಅದು ಯಾವುದೋ ಒಂದು ರೀತಿಯಿಂದ ನಿಮ್ಮನ್ನೆಲ್ಲರೂ ಕೂಡಿಸೋದಾಗಲಿ ಅಥವಾ ಕುಟುಂಬನ ಮತ್ತೆ ಎಲ್ಲರೂ ನೀವು ಆ ನೆರವಿಗೆ ನಿಂದಿರುವಂಥದ್ದಾಗಲಿ ದೇವರು ಮಾಡಿದಂಥದ್ದನ್ನು ನಾವು ಇವತ್ತು ನಾನು ಒಪ್ಪಲೇಬೇಕು. ಅದಕ್ಕೆ ಬರ್ತಕ್ಕಂಥ ಇಲ್ಲಿ ಭಾಳಷ್ಟು ಜನ ರಾಜಕೀಯವಾಗಿಯೂ ಹೇಳಿದ್ದಾರೆ. ನಾವು ಹೇಳೋದು ಪಕ್ಷಾತೀತ ಮತ್ತು ಮಾನವೀಯತೆ ಆಧಾರದ ಮೇಲೆ ಅವರ ಕನಸುಗಳನ್ನು ಈಡೇರಿಸುವಂಥ ಕೆಲಸವನ್ನು ನಾವು ಸೇರಿ ಮಾಡಬೇಕು. ಚುನಾವಣೆ ಬಂದಾಗ, ಚುನಾವಣೆ ಸಮಯ ಬಂದಾಗ ಅದು ಯಾವ ರೀತಿ ಅದು ಪರಿವರ್ತನೆ ಆಗ್ತೈತಿ ಅಥವಾ ಅದು ಬದಲಾವಣೆ ಆಗ್ತೈತಿ ಆವಾಗ ನೋಡಬೇಕು. ಬಟ್ ಒಂದು ನಾನು ಇವತ್ತು ಅವ್ರ ಸಮಾಜದವ್ರಿಗೆ ಹೇಳುವಂಥದ್ದು ಏನಂತಂದ್ರೆ, ಸಮಾಜನ ಒಂದು ಮಾಡುವಂಥ ಪ್ರಯತ್ನ ಭಾಳ ಜೋರಾಗಿ ಮಾಡಾಕ್ತೀವಿ. ದಯವಿಟ್ಟು ಅವ್ರ ಸಮಾಜದವರು ನೀವು ಒಂದಾದ್ರಂದ್ರೆ ಉಳಿದ ಎಲ್ಲ ಸಮಾಜದವರು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತೇಳಿ ನಾನು ಮತ್ತೊಮ್ಮೆ ಇವತ್ತಿನ ಶ್ರದ್ಧಾಂಜಲಿ. ಇದೊಂದು ನಮ್ಮ ಪ್ರತಿಯೊಬ್ಬರ ಗಂಟೆ ಭರಸೆದದು. ಯಾಕಂದ್ರೆ ನಮಗೆ ಇನ್ನೂವರೆಗೂ ನಮಗೆ ಇತ್ತು 1 ತಿಂಗಳಾದ ಸದ್ಯ ನಮ್ಮನ್ನು ಬಿಟ್ಟು ಅಗಲ್ಯಾರ ಗೌರವ ಅಂತೇಳಿ ನಮ್ಗೆ ಇನ್ನೂ ತಕ್ಕಂದ್ರೆ ಆಗುವಂಥದ್ದು ಆಗುತ್ತೆ. ಯಾಕಂದ್ರೆ ಅವರು 10ನೇ ತಾರೀಕು ಸನ್ಮಾನ್ಯ ಶ್ರೀ ಪಾರ್ಥಿವ ಜಾರಕಿಹೊಳಿ ಅವರು ಚಿಕ್ಕಪೇಟೆ ಗ್ರಾಮದ ಸಭೆಗೆ ಬಂದಿದ್ದರು. ಕಾರಣದಿಂದ ನಮ್ಮ ಮನೆಯಲ್ಲಿ ಮತ್ತೆ ಸದನ ಸಭೆ ಕಾರ್ಯಕ್ರಮವನ್ನು ಓದಕ್ಕಾಗಲ್ಲ. 11 ತಾರೀಕು ಸಾಯಂಕಾಲ ನನಗೆ ರಾತ್ರಿ 8 ನಮ್ಗೆ ಫೋನ್ ಮಾಡಿದ್ದೆ. ಯಾಕೆ ಬರಲಿಲ್ಲ, ಏನು ಹಿಂಗಾದ್ರೆ ಒಬ್ಬರು ತಪ್ಪು ಹೊರಡಿದ್ರು ಗೊತ್ತಿರೋದು ಹೆಂಗೆ ಬೆಳಿಬೇಕು, ಏನು ಅವರು ಅದರ ಹಾಸ್ಪಿಟ್ಲಾಗ್ರೆ ನನಗೆ ಗೊತ್ತಾಯಿಲ್ಲ. ನಾನು ಹಂಗೆ ಮಾತಾಡಕತ್ತರು. ಇಲ್ಲಾಂದ್ರೆ ಈಗ ಮದುವೆ ಇಲ್ಲ ಅಂತ ಮುಂದೆ ಹೋಗ್ಕೊಂಡು ಹೋದ್ವಿ. ನಾವು ಮದುವೆ ಮುಗಿದು ಕಾರ್ಯಕ್ರಮ ಕಾರ್ಯಕ್ರಮ ಮುಗಿತು. ಇನ್ನು ಸಣ್ಣ ಹುಡುಗ ಬೇಡ ಸಣ್ಣ ಇನ್ನೇನು ಮಾಡಿ ಎಲ್ಲ ತಿಳ್ಕೊಂಡು ಈ ವಾರದ ಮೀಟಿಂಗ್ ಕರಿ. ನನಗೆ ಧ್ವನಿ ಸ್ವಲ್ಪ ಯಾಕೋ ಹೊಂದಿರ್ತಾನೆ. ಯಾಕ್ರೆ ಅವ್ರ ಆರಾಮಿಲ್ಲ ಅಂದರೆ ಯಾಕೋ ಸ್ವಲ್ಪ ಬಂದು ಬಂದಿ ಆಗಿತ್ತು ಇಲ್ಲ, ನಾನು ಸ್ವಲ್ಪ ಸುಸ್ತಾಗಿತ್ತು. 7 ಒಂದು ಅಡ್ಮಿಟ್ ನಾಳೆ ಸಾಯಂಕಾಲ 4 ಗಂಟೆಗೆ ಇಲ್ಲಿ ಬಿಡ್ತೀನಿ. 2-3 ದಿವಸದಾಗ ಒಂದು ಸಭೆ ಏರ್ಪಾಡು ಮಾಡಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿ ಅಂದ್ರೆ ಅವ್ರು ಹಾಸ್ಪಿಟಲ್ದಾಗ ಇದ್ರೂ ಸಹಿತ ಏನಪ್ಪ ಅಂದ್ರೆ ಈ ಪ್ರತಿಯೊಂದು ಕಳ್ಸೋದು ಒಟ್ಟು ಯಾರು ಏನಾದರೂ ಹೊಸ ಮಕ್ಕಳಿಗೆ ಅವ್ರ ಅನ್ನಕ್ಕೆ ಬರಲಿ ಹೇಳಿ ಭಾಳ ಒಂದು 20 ನಿಮಿಷ ಜೊತೆ ಮಾತಾಡಿದ್ರೆ ಅದು ಇನ್ನೂ ನನಗಲ್ಲ ಅನುಭವಿಸೋದು ಇನ್ನೇ ತಗರ ನೆನಪಾಗ್ತದೆ. ಇತ್ತೀಚೆಗೆ ಆಗ್ತಾರೆ ಇಷ್ಟೊಂದು ಇದಾಗಿಬಿಟ್ಟಿದ್ರು ಯಾವುದೇ ಕಾರ್ಯಕ್ರಮ ಸಣ್ಣವ್ರು ದೊಡ್ಡವ್ರು ಸಿ.ಬಿ. ಪಾಟೀಲ್ ಸಾಹೇಬ್ ಹೇಳಿದ್ರು, ಕೆ. ಪಾಟೀಲ್ ಸಾಹೇಬ್ ಹೇಳಿದ್ರು, ಎಲ್ಲರೂ ಹೇಳಿದ್ರು. ಎಲ್ಲರಿಗೂ ಸಮಾಜದಿಂದ ಏನವರು ಸಮಸ್ಯೆ ಐತಿ, ಸಮಸ್ಯೆಗೆ ಏನಾದ್ರು ಪರಿಹಾರ ಮಾಡ್ಕೊಂಡು ಆ ರೀತಿ ಒಳಗೆ ಭಾಳ ಇದಾಗಿದೆ. ಮತ್ತು ಅವ್ರ ಮನೆಯ ಕುಟುಂಬ ಸಹಿತ ನಾನು ಮುಂದೆ ಹೇಳ್ತಿದ್ರು ಅವರು. ಮತ್ತು ನನಗವರು 1984-85 ಇಸ್ವಿಯಿಂದ ನಾನು ಪರಿಸ್ಥಿತಿ ಅವರ ಊರು ಬಂದು ಒಂದು ಮನೆ ಇತ್ತು, ಕಂಪೌಂಡ್ ಮೇಲೆ ಕಾಯಿ ಮನೆ ನಾವು ಮನೆ ಬರಬೇಕು. ಅವಾಗಿಂದ ಅವಾಗಿಂದ ಪರಿಸ್ಥಿತಿ ನಮ್ಗೆ ಬಂತು. ನಾಯಕ ಸಾಹೇಬ್ ಹೇಳಿದ್ರು, ನಾಯಕರು ಇವರು ಅನ್ಯಾಯ ಮಾಡಿಲ್ಲ ಅಂತೇಳಿ ನಮ್ಮ ಗತಿರಂಗಕ್ಕೆ ಒಂದು ದೊಡ್ಡ ಬರ್ತಾಯಿತ್ತು. ಶೆಟ್ಟಿಯವರು ಹೇಳಿದ್ರು, ನಾಯಕ ದೇವರ ಕಡೆ ಇದನ್ನು ನಮಗಿನ್ನೂ ಮಾಡೋಕ್ಕಾಗೋದಿಲ್ಲ. ಅದೊಂದು ಗಲಾಟೆ ಶಕ್ತಿ ನಮ್ಮನ್ನು ಹುಡುಗರು ಕೂಡ ಮುಂದೆ ನಾವೆಲ್ಲ ಏನೇನು ಉದಾಹರಣೆ ಅಲ್ಲ ಎಲ್ಲರೂ ಕೊಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಿಂದ ಏನೋ ಒಂದು ಸಂಘಟನೆಯನ್ನು ಬೆಳೆಸೋಣ. ಯಾವ ರೀತಿ ಇದ್ದರು, ಯಾತಕ್ಕಾಗಿ ಅವ್ರದ್ದೊಂದು ಫೇಸ್ ವ್ಯಾಲ್ಯೂ ಅಂತಾರೆ, ಅವ್ರ ವ್ಯಕ್ತಿತ್ವ
ಅದು ಯಾತಕ್ಕಾಗಿತ್ತು ಅಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ರಾಮದುರ್ಗದ ರಾಜಕೀಯ ಸನ್ನಿವೇಶಕ್ಕೆ ಏನು ಸಂಬಂಧಪಟ್ಟಂಗೆ ನಾವು ಇವತ್ತು ದೊಡ್ಡ ಒಂದು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಆದರೂ ಸಹಿತ ಯಾವುದೇ ಥರ ನಾವು ಯಾರ ಬೈಕ್ಕೂ ಭಯಪಡದೆ, ಯಾರ ವ್ಯಕ್ತಿತ್ವಕ್ಕೂ ಭಯಪಡದೆ, ಅವರೇನು ಒಂದು ಸಾಕಾರ ಇಟ್ಕೊಂಡಿದ್ರು, ಒಂದು ಕನಸಿಟ್ಕೊಂಡಿದ್ರು, ಯಾವ ರೀತಿ ಜನರನ್ನು ಪ್ರಚೋದಿಸುತ್ತಿದ್ರು, ಅದನ್ನು ನಾವು ಇವತ್ತು ಮುಂದೆ ಎಳ್ಕೊಂಡು ಹೋಗಬೇಕಾಗಿದೆ. ಯಾರಾದರೂ ಹುಟ್ಟಿದ್ದು ಆಕಸ್ಮಿಕ, ಸಾವಂತೂ ಖಚಿತ. ಯಾಕಂದ್ರೆ ಅವ್ರ ಜೀವನದಾಗ ಒಬ್ಬ ತಂದೆ ಫಸ್ಟ್ ಹೀರೋ. ಅದರಂತೆ ನಮ್ಮ ತಂದೆ ಕೂಡ ನಮಗೆಲ್ಲ ಅತ್ಯಂತ ಜೀರೋಗಿಂತ ಹೀರೋ ಆಗುವಂಥ ನಮ್ಮ ತಂದೆಯವರು. ಆದರೆ ನಾವೆಲ್ಲ ಈ ಕಾರ್ಯಕ್ರಮದ ಮೂಲಕ ಎಲ್ಲರೂ ಇಲ್ಲಿ ಸೇರುವಂಥದ್ದು, ಈ ಕಾರ್ಯಕ್ರಮಕ್ಕೆ ಸೇರುವಂಥ ಅತ್ಯಂತ ದುಃಖದ ವಿಷಯ. ನಮ್ಮ ತಂದೆಯವರು ನಿಮ್ಮ ಜೊತೆ ಎಲ್ಲ ಹಿರಿಯರ ಜೊತೆ ಯಾವ ರೀತಿ ಸಂಪರ್ಕ ಸಂಬಂಧವನ್ನು ಇಟ್ಕೊಂಡು ಅದೇ ರೀತಿ ನಾವು ಕೂಡ ನಮ್ಮ ಜೊತೆ ಸಂಪರ್ಕ ಮತ್ತು ಆ ಸಂಬಂಧವನ್ನು ಇಟ್ಕೊಂಡು ಮುಂದುವರಿಸಲು ಪ್ರಯತ್ನ ಪಡ್ತೀವಿ. ಎಲ್ಲ ಹಿರಿಯರಿಂದ ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ಸಲಹೆ ನಮಗೆ ಮತ್ತು ನಮ್ಮ ಕುಟುಂಬದ ಮೇಲೆ ವೈಯಕ್ತಿಕವಾಗಿ ಇರಲಿ ಅಂತ ಎರಡು ಮಾತುಗಳನ್ನು